ಸಿಂಪಲ್ ಟ್ರಿಕ್ಸ್ ನ ಯೂಸ್ ಮಾಡಿ ಮಂತ್ರಾಲಯದ ಮಠದ ರೂಮ್ಗಳನ್ನ ಪಡಿಬಹುದು, ಅದು ವಿತೌಟ್ ಅಡ್ವಾನ್ಸ್ ಬುಕಿಂಗ್ ಇಲ್ಲದೆ. ಯಾರೆಲ್ಲ ಮಂತ್ರಾಲಯಕ್ಕೆ ಫಸ್ಟ್ ಟೈಮು ಒಂದೇ ಬಾತ್ ಟ್ರೈನಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರೋ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ದೊರಕುತ್ತೆ. ಸ್ನೇಹಿತರೆ, ದೇವರು ಅಂದ್ರೆ ತಿರುಪತಿ ತಿಮ್ಮಪ್ಪ, ಗುರುಗಳು ಅಂದ್ರೆ ಮಂತ್ರಾಲಯದ ರಾಘಪ್ಪ ಎಂಬ ಮಾತು ಎಲ್ಲರಿಗೂ ಗೊತ್ತಿದೆ. ನಮ್ಮ ಹಿಂದೂಗಳಿಗೆ ಪ್ರತಿಯೊಬ್ಬರಿಗೂ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಈಗ ನಮ್ಮ ಕರ್ನಾಟಕದಿಂದ ಮಂತ್ರಾಲಯಕ್ಕೆ ತುಂಬಾ ಟ್ರೈನ್ ಮತ್ತು ಬಸ್ ವ್ಯವಸ್ಥೆಗಳು ತುಂಬಾ ಹೆಚ್ಚಾಗಿದೆ. ಈ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಮೈಸೂರಿಂದ ಹೇಗೆ ಪ್ರಯಾಣಿಸಬಹುದು ಹಾಗೆ ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನನಗೆ ಬುದ್ಧಿ ಬಂದಾಗಿಂದನೂ ಮಂತ್ರಾಲಯಕ್ಕೆ ವರ್ಷದಲ್ಲಿ 2-3 ಬಾರಿ ಆದರೂ ಹೋಗಿ ಬರ್ತಾ ಇರ್ತೀನಿ. ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈಗ ಮಂತ್ರಾಲಯಕ್ಕೆ ಹೋಗೋದು ತುಂಬಾ ಸುಲಭ. ಟ್ರೈನ್ ಮತ್ತು ಬಸ್ಗಳ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ನಾನು ಬಹಳ ವರ್ಷಗಳ ನಂತರ ಮಂತ್ರಾಲಯಕ್ಕೆ ಟ್ರೈನ್ನಲ್ಲಿ ಹೋಗಿದ್ದೆ. ಅದು ಕೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋಗಿದ್ದೆ. ಅದರ ಜರ್ನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಬನ್ನಿ ನಮ್ಮ ಈ ಮಂತ್ರಾಲಯದ ಜರ್ನಿಯನ್ನು ಮೈಸೂರಿಂದ ಪ್ರಾರಂಭಿಸೋಣ. ಮೊದಲು ನಾನು ಮೈಸೂರಿಂದ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ತಲುಪಿದೆ. ಯಾಕೆ ಅಂತ ಅಂದರೆ ಮೈಸೂರಿಂದ ವಂದೇ ಭಾರತ ಟ್ರೈನು ಡೈರೆಕ್ಟ್ ಮಂತ್ರಾಲಯಕ್ಕೆ ಇಲ್ಲದ ಕಾರಣದಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಅಲ್ಲೇ ಹತ್ತಿರದಲ್ಲಿ 1 ಕಿಲೋಮೀಟರ್ ದೂರದಲ್ಲಿರೋ ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನ್ನ ತಲುಪಿದೆ. ದೀಪಾಂಜಲಿ ಮೆಟ್ರೋ ಸ್ಟೇಷನ್ನಿಂದ ನಾನು ಹೋಗಿದ್ದು ಬೈಯಪ್ನಲ್ಲಿ ಮೆಟ್ರೋ ಸ್ಟೇಷನ್ಗೆ. ಬೈಯಪ್ನಲ್ಲಿ ಮೆಟ್ರೋ ಸ್ಟೇಷನ್ನಿಂದ ನಿಮಗೆ SMVT ರೈಲ್ವೆ ಸ್ಟೇಷನ್ನು 4-5 ಕಿಲೋಮೀಟರ್ ಇದೆ. ನೀವು ಕ್ಯಾಬ್ ಮೂಲಕ ಹೋದರೆ 150 ರೂಪೀಸ್ ಚಾರ್ಜ್ ಆಗುತ್ತೆ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ನಿಮಗೆ ಕೇವಲ SMVT ರೈಲ್ವೆ ಸ್ಟೇಷನ್ನು, SMVT ರೈಲ್ವೆ ಸ್ಟೇಷನಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಸು 2:40 ಹೊರಡುತ್ತೆ. ಟ್ರೈನ್ ನಂಬರ್ ಬಂದು 22232. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಗುರುವಾರ ಒಂದು ಬಿಟ್ಟು ಮಿಕ್ಕಿದ ದಿನ ಸೇಮ್ ಟೈಮ್ಗೆ SMVT 2:40 ಬಿಟ್ಟರೆ ಮಂತ್ರಾಲಯಕ್ಕೆ ನೀವು 7:15 ರೀಚ್ ಆಗ್ತೀರಾ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ನ ಜರ್ನಿ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಇದು ಆಲ್ಮೋಸ್ಟ್ 130 to 160 ಕಿಲೋಮೀಟರ್ ಪರ್ ಅವರ್ಗೆ ರೀಚ್ ಆಗುತ್ತೆ. ಈ ಟ್ರೈನ್ನಲ್ಲಿ ನೀವು ಪ್ರಯಾಣಿಸಬೇಕಾದ್ರೆ ಇದರಲ್ಲಿ ನಿಮಗೆ 2 ಥರ ಆಪ್ಷನ್ ಸಿಗುತ್ತೆ. ಒಂದು ಎಕ್ಸಿಕ್ಯೂಟಿವ್ ಕ್ಲಾಸ್, ಮತ್ತೊಂದು ಕಾರ್ ಚೇರ್ ಕ್ಲಾಸ್ ಅಂದ್ಬಿಟ್ಟು. ಎರಡಕ್ಕೂ ನಿಮಗೆ 1000 ರೂಪಾಯಿ ಡಿಫ್ರೆನ್ಸ್ ಇದೆ. ಕಾರ್ ಚೇರ್ ಕೋಚ್ಗೆ ನಿಮಗೆ 990 ರೂಪಾಯಿ ಆದರೆ ಎಕ್ಸಿಕ್ಯೂಟಿವ್ ಕೋಚ್ಗೆ ನಿಮಗೆ 1920 ರೂಪಾಯಿ ಆಗುತ್ತೆ. ಎರಡೂ ನಿಮಗೆ ಒಳ್ಳೆ ಲಕ್ಸುರಿ ಫೀಲ್ ಕೊಡುತ್ತೆ ಮತ್ತು ಜಲ್ದಿ ಮಂತ್ರಾಲಯಕ್ಕೆ ರೀಚ್ ಆಗ್ತೀರ. ನೀವು ಓನ್ಲಿ 5 to 6 ಅವರ್ಸ್ ಜರ್ನಿ ಆಗಿರುತ್ತೆ. ನಾನು ಹೊರಟಿದ್ದ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ಗೆ ಆಲ್ಮೋಸ್ಟ್ 7:30-8 o'clockಗೆ ರೀಚ್ ಆಯಿತು. ಅಲ್ಲಿಂದ ಶೇರಿಂಗ್ ಆಟೋಗಳು ಇರುತ್ತೆ. ಆ ಶೇರಿಂಗ್ ಆಟೋಗಳ ಮೂಲಕ ನೀವು ಮಂತ್ರಾಲಯಕ್ಕೆ ರೀಚ್ ಆಗ್ಬೋದು. ಆಟೋದಲ್ಲಿ ಪರ್ ಹೆಡ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಂತ್ರಾಲಯಕ್ಕೆ ರೀಚ್ ಆದಮೇಲೆ ರೂಮ್ ಹುಡ್ಕೋ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದೆ. ಫಸ್ಟು ಮಂತ್ರಾಲಯ ಮಠದ ರೂಮ್ಗಳನ್ನ ಎನ್ಕ್ವೈರಿ ಮಾಡಲಿಕ್ಕೆ ಹೋದೆ. ಅಲ್ಲಿ ನಿಮಗೆ ಈ ಒಂದು ಸಿಂಪಲ್ ಟ್ರಿಕ್ನ ಯೂಸ್ ಮಾಡಬೇಕಾಗತ್ತೆ. ಆಗ ನಿಮಗೆ ಮಂತ್ರಾಲಯದ ಮಠದ ರೂಮ್ಗಳೇ ಸಿಗುತ್ತೆ. ಏಕೆ ಅಂತ ಅಂದರೆ ಮಂತ್ರಾಲಯ ಮಠದ ರೂಮ್ಗಳು ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಬುಕ್ ಆಗಿಬಿಟ್ಟಿರುತ್ತೆ. ನೀವು ಏನು ಮಾಡಬೇಕು ಅಂತ ಅಂದರೆ ನೀವು ವಿತ್ ಫ್ಯಾಮಿಲಿ ಹೋದರೆ ಮಾತ್ರ ನಿಮಗೆ ಮಂತ್ರಾಲಯದ ಮಠದ ರೂಮ್ಗಳು ಕೊಡೋದು. ನೀವೇನು ಮಾಡಬೇಕು ಅಂತ ಅಂದರೆ ಮಂತ್ರಾಲಯದ ಮಠದ ರೂಮ್ಗಳ ಆಫೀಸ್ಗೆ ವಿತ್ ಫ್ಯಾಮಿಲಿ ಹೋಗಬೇಕಾಗತ್ತೆ. ವಿತ್ ಫ್ಯಾಮಿಲಿ ಹೋದರೆ ಅವರು ಫ್ಯಾಮಿಲಿ ಇದ್ರೆ ಮಾತ್ರ ನಿಮಗೆ ರೂಮ್ ಅವೈಲಬಲ್ ಇದ್ರೆ ರೂಮ್ನ ಕೊಡ್ತಾರೆ ನಿಮಗೆ. ನಾನು ಹೋಗಿದ್ದ ದಿನ ಮಂತ್ರಾಲಯದಲ್ಲಿ ತುಂಬ ವಿಶೇಷವಾದ ದಿನ. ಅವತ್ತು ರಾಯರ ಹುಟ್ಟಿದ ದಿನವಾಗಿತ್ತು. ಸೊ ತುಂಬ ಕ್ರೌಡ್ ಇತ್ತು. ಎಲ್ಲ ರೂಮ್ಗಳು ಆನ್ಲೈನ್ನಲ್ಲೇ ಬುಕ್ ಆಗಿಬಿಟ್ಟಿತ್ತು. ಫಸ್ಟ್ ನಾನು ಮಂತ್ರಾಲಯದ ರೂಮ್ ಬುಕಿಂಗ್ ಆಫೀಸ್ಗೆ ಹೋಗಿ ವಿತ್ ಫ್ಯಾಮಿಲಿ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದೆ. ಅವರು ಯಾವುದೇ ರೂಮ್ ಇಲ್ಲ ಅಂತ ಹೇಳಿದ್ರು.
ಆಗ ನಾವೇನ್ ಮಾಡಿದ್ವಿ ಅಂತ ಅಂದ್ರೆ ನನ್ನ ಫ್ಯಾಮಿಲಿನೆಲ್ಲ ಅಲ್ಲೇ ಬಿಟ್ಟು ನಾನು ಹೊರಗಡೆ ಪ್ರೈವೇಟ್ ರೂಮ್ ಹುಡುಕ್ಲಿಕ್ಕೆ ಹೋದೆ. ಅವಾಗ ಏನಾಯ್ತು ಅಂತಂದ್ರೆ ಯಾರೋ ಒಬ್ರು ರೂಮ್ ನ ಚೆಕ್ಔಟ್ ಮಾಡಕ್ ಬಂದಾಗ ನಮ್ಮ ಫ್ಯಾಮಿಲಿ ಅಲ್ಲಿ ಕೂತಿರೋದ್ ನೋಡ್ಬಿಟ್ಟು ಅವರೇ ಕರೆದಿ ನಮ್ಗೆ ರೂಮ್ ನ ಕೊಟ್ರು. ಈ ತರ ಒಂದು ಸಿಂಪಲ್ ಟ್ರಿಕ್ಸ್ ನ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಮಂತ್ರಾಲಯದಲ್ಲಿ ಯಾರು ಚೆಕ್ಔಟ್ ಆಗೋ ಟೈಮಲ್ಲಿ ನೀವು ಅಲ್ಲಿದ್ರೆ ನಿಮ್ಗೆ ಆ ರೂಮ್ ನ ಅಲಾಟ್ ಮಾಡ್ಕೊಳ್ತಾರೆ. ಮಂತ್ರಾಲಯದ ರೂಮ್ಗಳ ಬಗ್ಗೆ ಮಾತನಾಡ ಹಾಗಿಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲೀನ್ನೆಸ್ ಮೇಂಟೈನ್ ಮಾಡಿರ್ತಾರೆ. ನಿಮ್ಗೆ 24 ಗಂಟೆ ಬಿಸಿನೀರ್ ವ್ಯವಸ್ಥೆ ಇರುತ್ತೆ. ಈ ಮಂತ್ರಾಲಯದ ರೂಮ್ಗಳು ನಿಮ್ಗೆ 23 ಅವರ್ಸ್ ಚೆಕ್ಔಟ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ. 23 ಗಂಟೆಗಳ ಕಾಲ ನೀವು ಆ ರೂಮ್ ನಲ್ಲಿ ಉಳಿಬಹುದು. ಇನ್ ಕೇಸ್ ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ರೆ ಮತ್ತೆ ನೀವೇನು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿರ್ತೀರಲ್ಲ ಆ ಅಮೌಂಟ್ ನಲ್ಲಿ ಅವರು ಡಿಡಕ್ಟ್ ಮಾಡ್ಕೋತಾರೆ. ಸ್ನೇಹಿತರೆ, ಇನ್ ಕೇಸ್ ನಿಮ್ಗೆ ಮಂತ್ರಾಲಯದ ಮಠದಲ್ಲಿ ರೂಮ್ ಸಿಗ್ಲಿಲ್ಲ ಅಂತ ಅಂದ್ರೆ ಯಾರು ಕೂಡ ಬ್ರೋಕರ್ ಮುಖಾಂತರ ರೂಮ್ ನ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ ಅವರು ಆ ರೂಮ್ ಚಾರ್ಜಸ್ ಅಲ್ಲಿ ಆ ಬ್ರೋಕರೇಜ್ ಚಾರ್ಜಸ್ ಆಡ್ ಮಾಡಿರ್ತಾರೆ. ಡೈರೆಕ್ಟ್ ಆಗಿ ನೀವೇ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗಿ ರೂಮ್ ನ ಎನ್ಕ್ವೈರ್ ಮಾಡಿ ಬಾರ್ಗೇನ್ ಮಾಡಿ ನೀವು ರೂಮ್ ನ ಪಡಿಬಹುದು. ಮತ್ತೆ ನಾವು ಬೆಳಿಗ್ಗೆ 6 ಗಂಟೆಗೇನೆ ರಾಯರ ದರ್ಶನ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿ ಸ್ವಲ್ಪ ರಶ್ ಇದ್ರೂ ನಮ್ಗೆ ರಾಯರ ದರ್ಶನ ತುಂಬಾ ಚೆನ್ನಾಗೇ ಆಗುತ್ತೆ. ಮತ್ತು ನಾವು ಒಂದು ಸೇವೆಯನ್ನು ಮಾಡಿಸಿದ ಕಾರಣದಿಂದ ನಮಗೆ ಒಂದು VIP ದರ್ಶನವೂ ಸಿಗುತ್ತೆ. ನಾವು ದರ್ಶನ ಮಾಡಿಕೊಂಡು ಈಚೆ ಬಂದು ಮಂತ್ರಾಲಯದಲ್ಲೇ ನೀಡುವ ಪ್ರಸಾದವಾದ ಬ್ರೇಕ್ಫಾಸ್ಟ್ ನ ಮುಗಿಸಿಕೊಂಡ್ವಿ. ಅದು ನಿಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ನಿಮಗೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಮತ್ತೆ ಮಧ್ಯಾಹ್ನದ ಊಟ 11 ಗಂಟೆಗೆ ಸ್ಟಾರ್ಟ್ ಆಗಿ 2-2:30 ಗಂಟೆ ಇರುತ್ತೆ. ಮತ್ತೆ ರಾತ್ರಿ ಕೂಡ ನಿಮಗೆ 8 ಗಂಟೆ ಮೇಲೆ ಡಿನ್ನರ್ ವ್ಯವಸ್ಥೆನೂ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೋಗಿದ್ದು ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಈ ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನಗಳು ಮಂತ್ರಾಲಯದಿಂದ 15ರಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ನೀವು ಶೇರಿಂಗ್ ಆಟೋಗಳ ಮೂಲಕ ಹೋದ್ರೆ ನಿಮಗೆ 6 ದೇವಸ್ಥಾನಗಳನ್ನ ತೋರಿಸ್ತಾರೆ. ಅದಕ್ಕೆ ಅವರು 150 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಈ ಆಟೋದಲ್ಲಿ ನಿಮಗೆ ರಾಯರು ಜಪ ಮಾಡಿದ ಸ್ಥಳವಾದ ಬಿಚ್ಚಾಲೆ, ಚಪಕಟ್ಟೆ ಮತ್ತು ಏಕಶಿಲಾ ಬೃಂದಾವನ, ಅಪ್ಪಣ್ಣಾಚಾರ್ಯರ ಮನೆ ಮತ್ತೆ ಪಂಚಮುಖಿ ಆಂಜನೇಯ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನವನ್ನು ತೋರಿಸ್ಕೊಂಡು ವಾಪಸ್ಸು ನಿಮಗೆ ಮಂತ್ರಾಲಯದ ಗೇಟ್ ಮುಂದೆ ಕರ್ಕೊಬಂದು ಬಿಡ್ತಾರೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಮತ್ತೆ 5 ಗಂಟೆಗೆ ಮಠ ಓಪನ್ ಆಗುತ್ತೆ. ಮತ್ತೆ ಹೋಗಿ ನಾವು ಅಲ್ಲಿ 2-3 ಸರಿ ದರ್ಶನ ಮಾಡ್ಕೊಂಡ್ವಿ. ಯಾಕಂದರೆ ಅಷ್ಟೊತ್ತಾಗಲೇ ಜನಸಂದಣಿ ತುಂಬ ಕಮ್ಮಿ ಆಗಿತ್ತು. ಆದ್ದರಿಂದ ನಾವು ಅಲ್ಲಿ 2-3 ಸರಿ ದರ್ಶನ ಮಾಡಲಿಕ್ಕೆ ಅವಕಾಶ ಆಯಿತು. ಅಷ್ಟೊತ್ತಾಗಲೇ ನಾವು ಮೈಸೂರಿಗೆ ಹೊರಡೋ ಸಮಯ ಆಗಿತ್ತು. ನಮ್ಮ ರಿಟರ್ನ್ ಟಿಕೆಟು ಬಸ್ ಮೂಲಕ ಬುಕ್ ಮಾಡ್ಕೊಂಡಿದ್ವಿ. ಈ ಸರಿ ನಾನು ಶ್ರೀ ಲಕ್ಷ್ಮೀ ಟ್ರಾವೆಲ್ಸ್ ಅನ್ನೋ ಒಂದು ಬಸ್ನ ಬುಕ್ ಮಾಡ್ಕೊಂಡಿದ್ದೆ. ಯಾಕೆ ಅಂತ ಅಂದರೆ ಸ್ವಲ್ಪ ಹೊಸ ಬಸ್ಗಳನ್ನ ಅವರು ಬಿಟ್ಟಿದ್ರು. ಆ ಕಾರಣದಿಂದ ನಾನು ಆ ಲಕ್ಷ್ಮೀ ಟ್ರಾವೆಲ್ಸ್ ಅನ್ನೋ ಸ್ಲೀಪರ್ AC ಬಸ್ನ ಬುಕ್ ಮಾಡ್ಕೊಂಡೆ. ನಾನು ಬುಕ್ ಮಾಡಿದ್ದ ಬಸ್ನ ದರ ಪರ್ ಹೆಡ್ 1000 ರೂಪಾಯಿ ಆಗಿತ್ತು. ಅದು ಮಂತ್ರಾಲಯದಿಂದ 9 ಗಂಟೆಗೆ ಹೊರಡ್ತು ಮತ್ತು 10:30 ಅಷ್ಟೊತ್ತಿಗೆ ಊಟಕ್ಕೆ ಅಂತ ಮಧ್ಯ ದಾರಿಯಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಾವು ಮೈಸೂರಿನ ಬಸ್ ಸ್ಟ್ಯಾಂಡ್ ಮುಂದೆಗಡೆ ಬಂದು ತಲುಪಿದ್ವಿ. ಸ್ನೇಹಿತರೆ, ಇದಾಗಿತ್ತು ನನ್ನ ಮೈಸೂರು ಟು ಮಂತ್ರಾಲಯ ಟು ಮೈಸೂರು ಜರ್ನಿ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.